ಕರ್ಕಾಟಕ ರಾಶಿ ಸಂಕ್ರಾಂತಿ ಫಲಾಫಲಾಲು. ಈ 2017 ಕರ್ಕಾಟಕ ರಾಶಿಯವರಿಗೆ ನೋಡಿ, ಯೋಗಕಾರಕನಾಗಿರ್ತಕ್ಕಂಥ ಕುಜ ಅಷ್ಟಮದಲ್ಲಿ, ಮಹಾಯೋಗಕಾರಕನಾಗಿರ್ತಕ್ಕಂಥ ಗುರು ಬಂದು 3ನೇ ಮನೆಯಲ್ಲಿ ಮಲಗಿಬಿಟ್ಟಿದ್ದಾನೆ. ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯ ನಿಮಗೆ 7ನೇ ಮನೆಯಲ್ಲೇ ಬಂದು ಕುಳಿತಿದ್ದಾನೆ. 101% ಭಾಗ್ಯದ ನಷ್ಟ. ಪುತ್ರದೋಷ, ಅತಿ ಮುಖ್ಯವಾಗಿ ಸಂಗಾತಿ ದೋಷ, ಗಂಡನಿಗಾಗಲಿ ಹೆಂಡತಿಗಾಗಲಿ ಮಾಂಗಲ್ಯ ಸ್ಥಾನದಲ್ಲಿ ಕುಜ ಬಂದು ಕುಳಿತರೆ ಗಂಡನಿಗೆ ಏನಾದರೂ ನೋಡಿ, ಕುಜಾಕೇತು ಸೇರಿದಾಗ ನಾವೇನು ಹೇಳ್ತೇವೆ, ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಅವ್ರಿಗೇನಾದರೂ ಕುಡಿತದ ಚಟ ಇತ್ತು ಅಂದರೆ ಗಂಡಂದರಿಗೆ ಭಾರಿ ದೊಡ್ಡ ಆಪತ್ತು ಕುತ್ತು. ಅದರಲ್ಲೂ ವಿಪರೀತ ರಭಸವಾಗಿ ಗಾಡಿಗಳನ್ನು ಓಡಿಸ್ತಕ್ಕಂಥವ್ರು ಮಂಡೇನ ಹೊಡ್ಕೊಂಡು ಕೈಕಾಲು ಮುಡ್ಕೊಂಡು ಬರ್ತಕ್ಕಂಥದ್ದಂತೂ ನಿಶ್ಚಿತ. ಸೀರಿಯಸ್ ಆಗಿ ಏನೋ ಒಂದು ಮಾಡ್ಕೊಂಡು ಬರ್ತಾರೆ, ಬಿಡುವುದಿಲ್ಲ. ಇಲ್ಲ ಗಂಡ ಹೆಂಡತಿಯ ವಿಚ್ಛೇದನ ಸಮಸ್ಯೆಗಳೇನಾದರೂ ಇದ್ದರೆ ಅದು ಖಂಡಿತ ಕೋರ್ಟ್ ಮೆಟ್ಟಲು, ಪೊಲೀಸ್ ಸ್ಟೇಷನ್ ಮೆಟ್ಟಲುವರೆಗೂ ಹೋಗಿ ನೀನು ಬೇಡ ನಾನು ಬೇಡ ಅನ್ನುವುದಷ್ಟು ಮೂಗು ಕುಯ್ದುಕೊಳ್ಳತಕ್ಕಂಥದ್ದು. ಕೋಪಕ್ಕೆ ಮೂಗು ಕುಯ್ದುಕೊಂಡರೆ ಮತ್ತೆ ಬರುವುದೇ, ಆ ರೀತಿ ಆಗಿ ತಂದುಕೊಡ್ತಕ್ಕಂಥ ಒಂದು ಸಮಸ್ಯೆಗಳ ಉಲ್ಪಣದಲ್ಲಿ ಒದ್ದಾಡಿ ಬಿಡುವರಿ ಕರ್ಕಾಟಕ ರಾಶಿ. ಬೇಡಪ್ಪ ಇದು, ಯಾಕಪ್ಪ ಇದು ಈ ಸಮಸ್ಯೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಭಗವಂತ ಅನ್ನತಕ್ಕಂಥದ್ರ ಒಂದು ಮಟ್ಟಕ್ಕೆ, ದೋಷಕ್ಕೆ ಒಳಗಾಗತಕ್ಕಂಥದ್ದು ಆಗುವುದು. ಅದರಲ್ಲೂ ನೋಡಿ, ವಿಶೇಷವಾಗಿ ನಿಮಗೆ ಕುಟುಂಬ ಸ್ಥಾನದಲ್ಲಿ ರಾಹು ಎಲ್ಲಿ ಬಿಡ್ತಾನೆ, ಮಾಟ ಮಂತ್ರ ತಂತ್ರ ಪ್ರಯೋಗ ಉಚ್ಛೇಟನ ಎಲ್ಲ ಹಾಕ್ಕೊಂಡು ಜಡದಾಗ್ತದೆ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರೋಲ್ಲ, ಮಾತು ನಿಮ್ಮ ಕೈಯಲ್ಲಿರೋಲ್ಲ, ಆಲೋಚನೆ ನಿಮ್ಮ ಕೈಯಲ್ಲಿರೋಲ್ಲ. ಉದ್ಯೋಗಕಾರಕ ಕರ್ಮಕಾರಕ ಬೇರೆ ನಿಮಗೆ ಆ ಶನಿಯ ಮನೆಯಲ್ಲಿ ಕುಳಿತಿದ್ದಾನೆ, ಅದೊಂದು ಬೇರೆ ಪೆಟ್ಟು. ಆದರೂ ಜನವರಿ 26 ನಂತರ ಆ ಬಂಡು ಧೈರ್ಯ ಒಂದು ಬರುತ್ತೆ, ಏನೋ ಒಂದು ತಳ್ಳಿಬಿಡೋಣ ಕಣೋ, ಆಗಲಿ ಕಣೋ ಅನ್ನತಕ್ಕಂಥ ಒಂದು ಶನಿ 6ನೇ ಮನೆಗೆ ಬರೋದ್ರಿಂದ ವಿಪರೀತ ಬಂಡುತನ, ಆಗಲಿ ಬಿಡು ಅನ್ನತಕ್ಕಂಥದ್ದಾಗುತ್ತೆ. ಸ್ವಲ್ಪ ಭೂಮಿ ವ್ಯವಹಾರಗಳಲ್ಲಿ ಜಾಗ್ರತೆ. ವಿದ್ಯಾರ್ಥಿಗಳು ವಿದ್ಯೆಯ ಮೇಲೆ ಗಮನ ಕೊಡೋಲ್ಲ. ಯಾಕೆಂದರೆ ಆ ಚಂದ್ರ ಚೆನ್ನಾಗಿದ್ರೂ ಕೂಡ ನಮಗೆ ಜಾಸ್ತಿ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ವಿಧವಾದಂಥ ಭಕ್ಷ್ಯಗಳು, ಊಟಗಳು ನಮ್ಮ ಕಣ್ಮುಂದ್ಗಡೆ ಇದ್ದರೆ ಏನಾಗುತ್ತೆ ಹೇಳಿ, ಬಿಡೋ ನಾವು ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ ಅಂತ ಅವೆಲ್ಲ ಕೆಟ್ಟೋಗ್ಬಿಡ್ತವೆ. ಎಷ್ಟೊತ್ತು ಇಡ್ಲಿಕ್ಕಾಗುತ್ತೆ. ಆ ಥರದ ಒಂದು ಸಮಸ್ಯೆಯನ್ನು ಕರ್ಕಾಟಕ ರಾಶಿಯವರು ನೋಡ್ತಕ್ಕಂಥದ್ದಾಗುತ್ತೆ. ತಾಯಿಗೂ ದೋಷ, ಇಲ್ಲ ನಿಮಗೆ ಆರೋಗ್ಯದಲ್ಲಿ ದೋಷ, ಗಂಟುಗಳ ದೋಷ, ಪಾರ್ಶ್ವವಾಯು ದೋಷ, ಸಂಧಿವಾತ ದೋಷಗಳೇನಾದರೂ ಇದ್ದರೆ, ಆರ್ಥರೈಟಿಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಗುಪ್ತ ರೋಗಗಳೇನಾದರೂ ಇದ್ದರೆ, ಶುಕ್ರ ಅಂತ ಹೇಳ್ತಿದ್ದಾರೆ ಜನನಾಂಗಗಳ ದೋಷ ಅಂತ ಹೇಳ್ತೇವೆ. ಸೊ ಅನಾರೋಗ್ಯ ಬಾಧೆಗಳು ಏನಾದರೂ ಇದ್ದರೆ ವಿಪರೀತ ಕುಲ್ಪಣಿಸಿ ಬಾಧೆಯನ್ನು ತಂದಿಡ್ತಕ್ಕಂಥದ್ದಾಗುತ್ತೆ. ಮುಖ್ಯ ನಿರ್ಧಾರಗಳು ಮಾಡಲಿಕ್ಕೆ ಹೋಗಬೇಡಿ, ಸಾಲ ಕೊಡಲಿಕ್ಕೆ ಹೋಗಬೇಡಿ, ಸಾಲ ತೊಗೊಳ್ಲಿಕ್ಕೆ ಹೋಗಬೇಡಿ, ಬಂಗಾರ ತೊಗೊಳ್ಲಿಕ್ಕೆ ಹೋಗಬೇಡಿ, ಭೂಮಿ ತೊಗೊಳ್ಲಿಕ್ಕೆ ಹೋಗಬೇಡಿ, ಮನೆ ಕಟ್ಟಲಿಕ್ಕೆ ಹೋಗಬೇಡಿ, ವಿಪರೀತ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಹೊಸ ಕಾರ್ಯಗಳನ್ನು ದೊಡ್ಡದಾಗಿ ಏನೋ ಒಂದು ಮಾಡಿಬಿಡ್ತೇನೆ ಅನ್ನತಕ್ಕಂಥದ್ದಕ್ಕೆ ಹೋಗಬೇಡಿ. ಸೊ ಮೇಕ್ ಶೋರ್ ಅಟ್ಲೀಸ್ಟ್ ಟಿಲ್ ಸೆಪ್ಟೆಂಬರ್ 2017 ಅಲ್ಲಿಯವರೆಗೂ ಸ್ವಲ್ಪ ಜಾಗ್ರತೆ. ಕಡಿಮೆ ಅಂದರೂ 9 ತಿಂಗಳು ಯಾವುದೇ ಒಂದು ನಿರ್ಧಾರಗಳನ್ನು ನೀವು ಕರ್ಕಾಟಕ ರಾಶಿಯವರು ಮಾಡದೇ ಇದ್ರೇನೋ ಉತ್ತಮ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಬಹುವಿಶೇಷವಾಗಿ ಕೃಷಿಕರು ತುಂಬ ಪರಿಶ್ರಮಪಟ್ಟು ತೆಗೆದಂಥ ಬೆಳೆಗಳು, ದ್ವಿದಳ ಧಾನ್ಯಗಳಲ್ಲಿ ಸ್ವಲ್ಪ ನಷ್ಟಗಳನ್ನು ಹೊಂದತಕ್ಕಂಥದ್ದಾಗುತ್ತದೆ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಬೇಕರಿ, ಜ್ಯೂಸು ಇವುಗಳಿಗೆ ಸಂಬಂಧಿಸಿದಂಥ ವ್ಯಾಪಾರ ಉದ್ಯೋಗಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ಸುಯೋಗವನ್ನು ಪಡೆಯುತ್ತೀರಿ ಕರ್ಕಾಟಕ ರಾಶಿಯವರು. ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳತಕ್ಕಂಥದ್ದು. ಯಾರಾದರೂ ಬುದ್ಧಿ ಕೆಡಿಸಿ ನಿಮ್ಮನ್ನು, ಆ ಶನಿ ಸೂರ್ಯನ ಮೇಲೆ ಬರೋದರಿಂದ, ಆ ಶನಿ ಬುಧನ ಮೇಲೆ ಬೇರೆ ಬರೋದರಿಂದ ಷೇರು ಮಾರ್ಕೆಟ್ಟೆ, ಈ ಒಂದು ದುಡ್ಡು ಡಬಲಿಂಗ್ ಮಾಡೋದು, ಈ ಬೆಟ್ಟಿಂಗು, ಜೂಜು, ಕುದುರೆ ರೇಸು, ಈ ಥರದ್ದು ಏನೋ ಒಂದು ಮಾಡಿ ನಿಮ್ಮನ್ನು ಎಳಿತಾನೆ. ಬಾರೋ ದುಡ್ಡನ್ನು ಹಾಕು ಅಂತ. ಹಾಕಿದ್ದು ಯಾವುದೂ ಬರೋದಿಲ್ಲ ಗುರುಗಳೇ. ಅವೆಲ್ಲ ಅಡ್ಡದಾರಿಯೇ. ನೇರವಾಗಿ ಹೋಗಿರೋರೆ, ಕಷ್ಟಪಟ್ಟು ಬದುಕಿ ಮುಂದಕ್ಕೆ ಬರ್ತೀನಿ ಅನ್ನೋರೇ ನಾವು ಮುಂದಕ್ಕೆ ಬರಲಿಕ್ಕಾಗಲಿಲ್ಲ ಅಂತೆ. ಅಮ್ಮನ ಹಾಲೇ ಅರಗಿಸ್ಕೊಳ್ಲಿಕ್ಕಾಗಲಿಲ್ಲ. ಏನು ಕಂಡವರನ್ನು ಮೋಸ ಮಾಡಿ, ಇಲ್ಲ ಆ ಮೋಸದ ದುಡ್ಡನ್ನು ನಾನು ಸಂಪಾದಿಸ್ಕೋತೇನೆ ಅಂದರೆ ಅದು ಕೈಗೆ ಬರತಕ್ಕಂಥದ್ದುಂಟು? ಖಂಡಿತ ಇಲ್ಲ. ಜಾಗ್ರತೆ. ಅದರಿಂದ ಕರ್ಕಾಟಕ ರಾಶಿ ಈ ವರ್ಷ ಎಷ್ಟು ಹೆಚ್ಚು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಆದಷ್ಟು ಸುಮಂಗಲಿ ಪೂಜೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಪಡೆಯಬಹುದು. ಶುಕ್ರವಾರ ಲಕ್ಷ್ಮೀ ಆಲಯಗಳಿಗೆ ಹೋಗಿ
ಇಲ್ಲ ಮಂಗಳವಾರ ದುರ್ಗಮ್ಮನ ಆಲಯದಲ್ಲಿ ಒಂದು ನಿಂಬೆಹಣ್ಣಿನ ದೀಪ, ಕೊಬ್ಬರಿ ದೀಪ, ಹಾಗಲಕಾಯಿ ದೀಪ ಈ ರೀತಿಯದನ್ನು ಹಚ್ಚಿ ಸುಮಂಗಲಿಯರಿಗೆ, ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳೋದು ಮಾಡಿ ಬುದ್ಧಿ ದೋಷ, ಮಾಂಗಲ್ಯ ದೋಷ, ಕುಟುಂಬ ದೋಷದಿಂದ ಹೊರಗಡೆ ಬರ್ತೀವಿ. ಇದು ಈ ವರ್ಷದ ಸಂಕ್ರಾಂತಿಯ ಫಲಾಫಲ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ.